ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನೋಡ್ತಿರೋವಂಥದ್ದು ಕೆಲವು ಮಕ್ಕಳು ವಿದ್ಯೆಯಲ್ಲಿ ಮುಂದುವರೆದಿರಲ್ಲ, ಭಾಳ ಚುರುಕಾಗಿರಲ್ಲ. ಕೆಲವ್ರಿಗೆ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳಾಗ್ತಾ ಇರ್ತವೆ. ಏನೇ ಕೆಲಸ ಮಾಡಿದ್ರು ವಿಘ್ನಗಳು ಅಡೆತಡೆಗಳು ಸಿಕ್ಕಾಪಟ್ಟೆ ಆಗ್ತಾ ಇರ್ತವೆ. ಮಕ್ಕಳು ಚೆನ್ನಾಗಿ ಓದ್ತಿರ್ತಾರೆ, ಇದ್ದಕ್ಕಿದ್ದಂಗೆ ಡಲ್ ಆಗ್ತಾರೆ. ಸಾಕಷ್ಟು ನನಗೆ ಫೋನ್ ಮಾಡಿ ಹೇಳ್ತಿರ್ತಾರೆ ಅವ್ರ ತಾಯಂದಿರು, ಚೆನ್ನಾಗಿ ಓದ್ತಿದ್ದ, ಈಗ ನೋಡ್ರೆ ಓದು ಅಂದರೆ ಹಠ ಮಾಡ್ತಾನೆ, ಗಲಾಟೆ ಮಾಡ್ತಾನೆ, ಸ್ಕೂಲ್ಗೆ ಹೋಗಲ್ಲ ಅಂತ ಗಲಾಟೆ ಮಾಡ್ತಾನೆ. ಈ ರೀತಿ ಎಲ್ಲ ಮಕ್ಕಳು ಮಾಡ್ತಾರೆ. ಮತ್ತು ದೊಡ್ಡವರು ಕೂಡ ಅಷ್ಟೇ. ಕೆಲವ್ರಿಗೆ ಕಾಲೇಜು ಮೆಟ್ಲು ಹತ್ತಿರ್ತಾರೆ, ಓದಬೇಕು ಅನ್ನೋದಿರಲ್ಲ, ಬೇರೆ ಎಲ್ಲೆಲ್ಲೋ ಜ್ಞಾನ, ಎಲ್ಲೆಲ್ಲೋ ಮೈಂಡ್ ಅವ್ರಿಗೆ ಓಡ್ತಾ ಇರುತ್ತೆ. ಆ ವಿದ್ಯೆ ಅನ್ನೋದು ಅವ್ರಿಗೆ ಅಲ್ಲಿ ಕಟ್ಟಾಗೋ ಥರ ಆಗ್ತಾ ಇರುತ್ತೆ. ಇನ್ನು ಕೆಲವ್ರಿಗೆ ಕೆಲಸ ಕಾರ್ಯಗಳೆಲ್ಲ ವಿಘ್ನಗಳಾಗ್ತಾ ಇರ್ತವೆ. ಏನು ಕೆಲಸ ಮಾಡಬೇಕು ಅಂದ್ರೂ ಆಗಲ್ಲ. ಮನೇಲಿ ಒಂದು ಒಳ್ಳೆಯ ಶುಭ ಕಾರ್ಯ ಕೂಡ ಆಗಲ್ಲ. 108 ಇದಿರ್ತವೆ. ಈ ಥರ ಸಾಕಷ್ಟು ಜನ ನನಗೆ ಕರೆ ಮಾಡ್ತಿರ್ತಾರೆ. ಅವ್ರಿಗಾಗಿ ಇವತ್ತು ಮತ್ತೆ ಮಕ್ಕಳ ಎಜುಕೇಷನ್ನು, ಈಗ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಮುಂದಿನ ಇದರಿಂದ ಏಪ್ರಿಲೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈಗಲಿಂದಲೇ ನೀವು ಇಂಥದ್ದನ್ನೆಲ್ಲ ಮಾಡಿಕೊಂಡಾಗ ಮಕ್ಕಳು ಒಳ್ಳೆ ನಂಬರ್ ತೊಗೊಳ್ತಾರೆ, ಒಳ್ಳೆಯವ್ರ ಜ್ಞಾನೋದಯ ಕೂಡ ಆಗುತ್ತೆ ಅಂತ ಹೇಳ್ತಾ ಬನ್ನಿ. ಇವತ್ತು ನಾವು ಆ ಒಂದು ಪ್ರಸನ್ನ ಗಣೇಶ ವಿದ್ಯಾರ್ಥಿಗಳಾಗಿರ್ಬೋದು, ಬೇರೆ ವಿದ್ಯಾರ್ಥಿಗಳಿಗೆ ಅಂತಲ್ಲ, ಈ ಜ್ಞಾನ ಯಾರಿಗೆ ಬೇಕೋ ಅವರೆಲ್ಲ ಕೂಡ ಇದನ್ನು ಮಾಡ್ಕೋಬೋದು. ಇದು ಮಕ್ಳಿಗೊಂದೇ ಅಂತ ಬರಲ್ಲ, ಪ್ರತಿಯೊಬ್ಬರು ದೊಡ್ಡವರು ಚಿಕ್ಕವರು ಅಥವಾ ಯಾವುದಾದ್ರೂ ಒಂದು ಸಾಧನೆ ಮಾಡ್ತಿರೋರು ಇಂಥವ್ರಿಗೆಲ್ಲ ಕೂಡ ಬರುತ್ತೆ. ಇದು ಇನ್ನೂ ಸಾಕಷ್ಟು ಏನಪ್ಪ ಅಂದರೆ, ಕೆಲವೊಂದು ಬಾಯಿ ತೊದಲಿರುತ್ತೆ, ಅಂದರೆ ಮಾತಾಡಬೇಕಾದ್ರೆ ಅವ್ರಿಗೆ ಒಂದು ರೀತಿ ಬಾಯಿ ಹಿಡ್ದಂಗೆ ಆಗುತ್ತೆ. ಮತ್ತು ಕೆಲವು ಮಂತ್ರಗಳು ಅವ್ರಿಗೆ ಸಿದ್ಧಿನೇ ಆಗಲ್ಲ, ಬರೀ ಹೇಳ್ತಾರೆ, ಕಣ್ಣು ಮುಚ್ಕೊಂಡ್ರೆ ಸ್ಪೀಡಾಗಿ ಹೇಳ್ಕೊಂಡು, ಆದರೆ ಸಿದ್ಧಿ ಆಗಿರಲ್ಲ. ಇವೆಲ್ಲ ಸಿದ್ಧಿ ಆಗಬೇಕು ಅಂದರೆ ಈ ಗಣೇಶನ, ಪ್ರಸನ್ನ ಗಣೇಶನ ನೀವು ಇಟ್ಕೋಬೇಕು. ಈ ಯಂತ್ರ ನೀವು ಬರ್ಕೋಬೇಕಾಗುತ್ತೆ. ಇದನ್ನು ಯಂತ್ರನ ಮೊದಲು ಯಾವ ರೀತಿ ಅಂದರೆ, ಇದನ್ನೆಲ್ಲ ಶುದ್ಧಿ ಮಾಡಬೇಕು. ನಾನು ಕೆಲವೊಂದು ವೀಡಿಯೋದಲ್ಲಿ ಕೂಡ ಎಲ್ಲ ಹೇಳಿದ್ದೀನಿ ನಿಮಗೆ ಯಂತ್ರಗಳನ್ನ ಯಾವ ರೀತಿ ಶುದ್ಧಿ ಮಾಡಬೇಕು ಅಂತ. ಆ ರೀತಿ ನಿಮಗೆ ಬೆಳ್ಳಿದು ಅಥವಾ ತಾಮ್ರದ ತಗಡು ತೊಗೋಬೇಕು. ಇದನ್ನು ಶಿವಾಷ್ಟಕ, ನಾನು ಇನ್ನೊಂದು ಚಾನಲ್ ಕೂಡಲ್ಲಿ ಹೇಳಿದ್ದೀನಿ ಶಿವಾಷ್ಟಕ ಅಂದರೆ ಏನು ಅಂತ. ಆ ಶಿವಾಷ್ಟಕ ಗಂಧವನ್ನು ಮಾಡಿಕೊಂಡು ಈ ಅಕ್ಷರಗಳನ್ನೆಲ್ಲ ಆ ಒಂದು ತಾಮ್ರದ ತಗಡಲ್ಲಿ ಬರ್ಕೋಬೇಕು. ನೀವು ಬರ್ಕೊಂಡ್ಮೇಲೆ ಇದನ್ನು ಒಂದು ದಾರ ಸುರುಳಿ ಸುತ್ತಬಿಟ್ಟು ದಾರ ಸುತ್ತಕೊಂಡು ನೀವು ಅದನ್ನು ಈ ರೀತಿ ಸಿದ್ಧಿ ಆಗಲಿಲ್ಲ ಅಂದರೆ ಇದನ್ನೆಲ್ಲ ನೀವೇನು ಮಾಡ್ಕೋಬೇಕು, ಈ ರೀತಿ ಪೂಜೆ ಮಾಡಿ, ಅದಕ್ಕೆ ಮಾಮೂಲಿ ಏನು ನೀವು ಗಣೇಶನ ಪೂಜೆ ಮಾಡ್ತೀರೋ ಆ ರೀತಿಯೇ ಪೂಜೆ ಮಾಡಬೇಕು. ಹಣ್ಣು ಕಾಯಿ ಕರ್ಪೂರ ಎಲ್ಲ ಮಾಡಿ ಪೂಜೆ ಮಾಡಿಬಿಟ್ಟು ನೀವು ಯಾರು ಮಂದ ಬುದ್ಧಿ ಯಾರಿದ್ದಾರೆ, ವಿದ್ಯಾರ್ಥಿಗಳು ಯಾಕೆ ಓದೋದ್ರಲ್ಲಿ ಮುಂದೆ ಹೋಗ್ತಾ ಇಲ್ಲ, ಇದನ್ನೆಲ್ಲದಕ್ಕೂ ಕೂಡ ಆಗುತ್ತೆ. ಮತ್ತು ಅದೇ ಇದು ಮಾಡೋ ಅಂಥದ್ದು ನಾನು ಇವತ್ತು ಹೇಳ್ತೀನಿ. ಇನ್ನೂ ಇದೆ ಅದರದ್ದು, ಲೆಂತ್ ಆಗುತ್ತೆ ಅಂದರೆ ಸ್ವಲ್ಪ ಆಗಿ ನಾನು ಹೇಳ್ತಾ ಇದ್ದೀನಿ, ಆದರೆ 2 ಭಾಗ ಕೂಡ ನಾನು ಮಾಡ್ತೀನಿ. ಇದನ್ನು ಯಾವ ಮಾಸದಲ್ಲಾದರೂ ಪರವಾಗಿಲ್ಲ, ಯಾವ ತಿಂಗಳಲ್ಲಾದರೂ ಪರವಾಗಿಲ್ಲ. ಈ ಚತುರ್ಥಿ ಅಂತ ಬರುತ್ತಲ್ವ, ಆ ಚತುರ್ಥಿ ತಿಂಗಳಲ್ಲಿ ಅಂದರೆ ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ಥಿ ಅಂತ 4ನೇ ದಿವಸದ್ದು ಬರುತ್ತೆ. ಆ ಏಕಾದಶಿಯಿಂದ 4ನೇ ದಿವಸಕ್ಕೆ ಚತುರ್ಥಿ ಅಂತ ಹೇಳ್ತೀವಿ. ಆ ಚತುರ್ಥಿಯಿಂದ ಅಲ್ಲಿಂದ ಮುಂದಿನ ತಿಂಗಳು ಚತುರ್ಥಿವರೆಗೆ ದಿನಕ್ಕೆ 1 ಸಾರಿ ಥರ 108 ಸಾರಿ ಈ ಪ್ರಸನ್ನ ಗಣಪತಿ ಮಂತ್ರನ ಹೇಳ್ಕೊಳ್ತಾ ಇರಬೇಕು. ಇವತ್ತಿನ ಚತುರ್ದಶಿ ಇದೆ ಇವತ್ತು ಅಂದರೆ, ಮತ್ತೆ ಮುಂದಿನ ತಿಂಗಳು ಚತುರ್ದಶಿ ಬರೋ ತನಕ ನೀವು ಈ ಒಂದು ಮಂತ್ರ, ನಾನು ಮುಂದಿನ ಇದರಲ್ಲಿ ಹೇಳ್ತೀನಿ ಆ ಮಂತ್ರ ಏನು ಅಂತ, ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಸಿಗುತ್ತೆ. ದಿನಕ್ಕೆ 108 ಸಾರಿ ಈ ಪ್ರಸನ್ನ ಗಣಪತಿ ಮಂತ್ರವನ್ನು ಜಪ ಮಾಡ್ತಾ ಇರಬೇಕು. ಹೇಗಂದ್ರೆ ಅದು ಈ ಸಂಜೆ ಒಳಗಡೆ ಈ ಸಂಜೆಯಲ್ಲಿ, ಬೆಳಗ್ಗೆ ಹೊತ್ತಲ್ಲೆಲ್ಲ ಗಡಿಬಿಡಿ ಕೆಲ್ಸಕ್ಕೆ ಹೋಗೋರು, ಮಕ್ಕಳು ಸ್ಕೂಲ್ಗೆ ಹೋಗೋರು ಯಾರು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಸಂಜೆ ಮಾಡ್ಬೋದು. ಸಂಜೆ ಥರ ಮಾಡಬೇಕಾದ್ರೆ ನಿಮ್ಮ ಮನೇಲಿ ಯಾವುದಾದ್ರು ಒಂದು ಫೋಟೋ ಇರ್ಬೋದು, ಅಥವಾ ಗಣಪತಿ ವಿಗ್ರಹ ಇರ್ಬೋದು, ಯಾವುದಾದ್ರೂ ಪರವಾಗಿಲ್ಲ, ಫೋಟೋ ಆದರೂ ಓಕೆ, ವಿಗ್ರಹ ಆದರೂ ಪರವಾಗಿಲ್ಲ, ಅದನ್ನು ಇಟ್ಕೋಬೇಕು. ನಿಮ್ಮ ಮುಂದೆ ಇಟ್ಕೊಂಡು ಆ ದೇವ್ರಿಗೊಂದು ಅವನಿಗಿಷ್ಟವಾದಂಥ ಈ ಎಳ್ಳಿಂದು ಒಂದು ಚಿಗಳಿ ಅಂತ ಮಾಡ್ತೀವಿ ನೋಡಿ, ಆ ಥರ ಮಾಡ್ಬೋದು. ಅಥವಾ ನೆನೆ ಅಕ್ಕಿ ಅಂತ ಹೇಳ್ತೀವಿ, ಅಕ್ಕಿ ಸ್ವಲ್ಪ ತೊಳೆದು ಚೆನ್ನಾಗಿ ನೆನೆಸ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಎಳ್ಳನ್ನು ಮಿಕ್ಸ್ ಮಾಡಿದ್ರೆ ಎರಡೂ ಆಗುತ್ತೆ. ಅಥವಾ ನೆನೆಗಡಲೆ, ಅದೇ ಕಡಲೆಕಾಳು ಅಂತ ಹೇಳ್ತೀವಿ, ಅದನ್ನು ಇಟ್ಕೋಬೋದು. ತಂಬಿಟ್ಟು ಮಾಡ್ಬೋದು, ಹಸಿ ಕೊಬ್ಬರಿ ಇಟ್ಬೋದು. ಇವೆಲ್ಲ ಇಟ್ಬಿಟ್ಟು ಈ ದೀಪ ಎಲ್ಲ ಹಚ್ಚಿ, ದೀಪಗಳಿಂದೆಲ್ಲ ಇಟ್ಟು ಅವನಿಗೆ ಹಣ್ಣು ಕಾಯಿಗಳಿಂದೆಲ್ಲ ಪೂಜೆ ಮಾಡಿ
ಪೂಜೆ ಮಾಡಿದ್ಮೇಲೆ ಈ ಮಂತ್ರನ ಪಠಣೆ ಪ್ರಾರಂಭ ಮಾಡಬೇಕು. ಮೊದಲು ಇದನ್ನೆಲ್ಲ ಮಾಡಬೇಕು. ಅವನಿಗೆ ಪ್ರಸಾದ ಇಡಬೇಕು, ಮಂತ್ರ ಹೇಳ್ಕೊಂಡು ಇವೆಲ್ಲ ಹಿಡ್ಕೊಂಡು ಆದಮೇಲೆ ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿದ್ಮೇಲೆ ನೀವು ಕೆಂಪು ಹೂವು, ಗಣಗಲು ಹೂವು ಒಂದಷ್ಟು ಇಟ್ಕೋಬೇಕು. ಆವಾಗ ಈ ಗಣಪತಿಗೆ ಆ ಒಂದು ಏನು ಮೂರ್ತಿ ಆಗಲಿ ಅಥವಾ ಒಂದು ಫೋಟೋ ಆಗಲಿ ಯಾವುದಾದ್ರೂ ಫಲ ಅದಕ್ಕೆ ಆ ಒಂದು ಹೂವಿನಿಂದ ಅರ್ಚನೆ ಮಾಡ್ತಾ ಇರಬೇಕು. ಈ ಮಂತ್ರ ಹೇಳ್ಕೊಂಡು ನೀವು ಒಂದು 108 ಹೇಳ್ಕೊಳ್ತಾ ಇರಬೇಕು. ಆವಾಗ ಜಪನೂ ಆಗುತ್ತೆ, ಮಂತ್ರನೂ ಆಗುತ್ತೆ, ಎರಡಕ್ಕೂ ನಿಮಗೆ ಸಮಯ ಕೂಡ ಉಳಿಯುತ್ತೆ. ಅವಾಗ ಮಾಡಬೇಕು. ಇದ್ರ ಕೇವಲ ನಾನು ಹೇಳೋದೇನಪ್ಪ ಅಂದರೆ ಚತುರ್ಥಿಯಿಂದ ಚತುರ್ಥಿಗೆ ಮಾತ್ರ 1 ತಿಂಗಳು ಇದನ್ನು ಸರಿಯಾದ ರೀತಿ ಕ್ರಮಬದ್ಧವಾಗಿ ನೀವು ಮಾಡಿಬಿಟ್ರೆ ಒಂದೇ ಮಂತ್ರದಲ್ಲಿ ಆ ಗಣಪತಿ ನಿಮ್ಮ ಮುಂದೆ ಕೂತ್ಕೊಂಡು ಜಪ ಮಾಡಿದಷ್ಟು ನಿಮಗೆ ಆ ಗಣಪತಿ ಪ್ರಸನ್ನಾಗಿ ಕೆಲವೊಬ್ಬರಿಗೆ ಅವನು ಯಾವುದೋ ರೂಪದಲ್ಲಿ ನಿಮ್ಮ ಬೇಡಿದ ಒಂದು ಇಷ್ಟಾರ್ಥಗಳೆಲ್ಲ ಕೊಡೋನಲ್ಲದೆ ಯಾವ ಒಂದು ಕೂತ್ಕೊಂಡು ಪೂಜೆ ಮಾಡ್ತಿರ್ತೀರ ಅವ್ರಿಗೆ ಸರ್ವ ಕಾರ್ಯಗಳು ಕೂಡ ವಿಘ್ನಗಳು ಬರದಂತೆ ಸರ್ವತ್ರ ಕಾಪಾಡ್ತಾನೆ. ಅದೇ ರೀತಿ ಈ ಮಂತ್ರ ನಿಮಗೆ 2-3 ರೀತಿಲಿದೆ. ಯಾಕೆಂದರೆ ಇದು ಬೇರೆ ಬೇರೆ ರೀತಿಲಿ ಕೂಡ ನಾನು ಹೇಳ್ಬೋದು ನಿಮಗೆ. ಅದೇ ನಾನಿಲ್ಲಿ ನಿಮಗೆ ಸಿಂಪಲಾಗಿ ಕೊಡ್ತಾಯಿದ್ದೀನಿ. ಯಾಕೆಂದರೆ ಜಾಸ್ತಿ ದೊಡ್ಡದಾದರೆ ನಿಮಗೂ ಹೇಳಲಿಕ್ಕೆ ಕಷ್ಟ ಆಗುತ್ತೆ, ಅಥವಾ ಮಕ್ಕಳಿದ್ರೆ ಮಕ್ಕಳಿಗೆ ಹೇಳೋಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಚಿಕ್ಕದಾಗಿ ನಾನು ಕೊಡ್ತೀನಿ. ಈ ಒಂದು ಮಂತ್ರ ಬಂದು 2 ರೀತಿಲಿ ಬರುತ್ತೆ. ಓಂ ನಮೋ, ನಿಮ್ಗೆ ಅದು ಸ್ವಲ್ಪ ದೊಡ್ಡದಾಗುತ್ತೆ, ಇನ್ನೂ ಚಿಕ್ಕದಾಗಿ ನಾನು ಕೊಡ್ತೀನಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಘಂ ಗಣಪತಿಯೇ ವರಹ ಸರ್ವಜನಂ ಮೇ ವಶಮಾನಾಯ ಸ್ವಾಹ. ಇದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ. ಯಾರು ಗೊತ್ತಿಲ್ಲದಿರೋ ಅಂಥವ್ರು ಯಾರಿಗೂ ಇಲ್ಲವೇ ಇಲ್ಲ. ಇದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಘಂ ಗಣಪತಿಯೇ ವರಹ ಸರ್ವಜನಮೇ ವಶಮಾನಾಯ ಸ್ವಾಹ. ಇದನ್ನೇ 108 ಬಾರಿ ನೀವು ಹೇಳಬೇಕಾಗುತ್ತೆ. ಇದು ಇನ್ನೂ ಒಂದು ಅದ್ಭುತ ಕೂಡ ಇದೆ, ಅದು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನಿಮ್ಮ ಗಣೇಶನೇ ಬಂದು ಕೂತ್ಕೊಂಡು ಮಾತಾಡಬೇಕು, ಆ ರೀತಿಯ ಒಂದು ಅದ್ಭುತ ಒಂದು ಯಂತ್ರ ಇದೆ. ಇದಕ್ಕೆ ಯಂತ್ರ ಅನ್ನೋದಕ್ಕಿಂತ ನೀವು ಮಾಡೋ ಕೆಲಸದಲ್ಲಿದೆ ಅಂಥ ಒಂದು ಅದ್ಭುತ ಇರುತ್ತೆ. ಅದನ್ನು ನಾನು ಕೊಡ್ತೀನಿ. ಮುಂದಿನ ಇದರಲ್ಲಿ ಯಾವ ರೀತಿ ಮಾಡ್ಕೋಬೇಕು, ಆ ಗಣೇಶನ ಹೊಲಿಸ್ಕೊಂಡ್ರೆ ಮುಂದಿನ ಒಂದು ನಡೆಯುವಂಥ ಎಲ್ಲ ವಿಷಯ ಕೂಡ ನಿಮ್ಗೆ ಹೇಳ್ತಾನೆ. ಆ ಥರದ್ದು ಒಂದು ನಾನು ಕೊಡ್ತೀನಿ. ಯಾಕೆ ಈಗಲೇ ಹೇಳ್ಬಿಟ್ರೆ ಮುಂದಿನ ವಿಡಿಯೋದಲ್ಲಿ ನೀವು ಹೇಳೋಕ್ಕೇನೂ ಇರೋದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಎಲ್ಲ ಒಂದು ಮಕ್ಕಳಿಗೆ ಓದೋದಕ್ಕೆ, ಆ ಮಕ್ಕಳು ಕೂಡ ಈ ಒಂದು ಮಂತ್ರ ಹೇಳ್ಕೊಟ್ರೆ ಸಾಕು. ಅವರು ಬೆಳಗ್ಗೆ ಆದರೆ ಬೆಳಗ್ಗೆ ಹೇಳಿ, ಇಲ್ಲ ಸಂಜೆ ಆದರೆ ಬಂದು ಸ್ಕೂಲಿಂದ ಬಂದು ಏನೋ ಅವ್ರ ಕೆಲಸ ಮುಗಿದ ಮೇಲೆ ಒಂದು 5 ಏನು ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ, ಇದು ಹೇಳ್ಕೊಬೋದು. ಮಕ್ಕಳ ಕೈಲಿ ನೀವು ಮಂತ್ರ ಎಲ್ಲ ಹೇಳಿಸಿ ಅವ್ರ ಕೈಲಿ ಆ ಕೆಂಪು ಹೂವನ್ನ ಅವರ ಒಂದು ಗಣೇಶನ ವಿಗ್ರಹಕ್ಕೋ ಫೋಟೋ ಕೂಡ ಹಾಕಿಸಿದಾಗ ಭಾಳ ಅದ್ಭುತವಾಗಂಥ ಕೆಲಸ ಮಾಡುತ್ತೆ. ಇನ್ನೂ ನಿಮಗೆ ಶಕ್ತಿ ಇದೆ, ನಾವಿನ್ನೂ ಟೈಮ್ ಇದೆ ಮಾಡ್ತೀವಿ ಅಂದರೆ ಕೆಂಪು ಅಕ್ಷತೆಗಳು ಮಾಡ್ಕೋಬೇಕು. ಕೆಂಪು ಹೂವು ಅಥವಾ ಕೆಂಪು ಅಕ್ಷತೆಗಳಿಗೆ ಮಾಡ್ಕೋಬೋದು. ಕೆಂಪು ಹೂವು ನಮ್ಗೆ ಸಿಗ್ತಾ ಇಲ್ಲ, ಸಿಕ್ಕಿದ ದಿವಸ ಮಾಡ್ತೀವಿ, ಇಲ್ದಿದ್ದ ದಿವಸ ಏನು ಮಾಡಬೇಕು ಅನ್ನೋದಿದ್ದರೆ ಕೆಂಪು ಅಕ್ಷತೆ ತೊಗೋಬೇಕು. ಅದೇ ಹೂವಿನ ಥರ ಆಯಪ್ಪನಿಗೆ 2 ಕಾಳು 3 ಕಾಳು ಆ ಥರ ಹಾಕ್ಕೊಂಬರ್ಬೇಕು. ಹಾಕಿ ನೀವು ಅರ್ಚನೆ ಮಾಡ್ತಾಯಿದ್ರೆ ಭಾಳ ಒಳ್ಳೆಯದು. ಮತ್ತು ಅರ್ಚನೆ ಮಾಡಿದಂಥ ಅಕ್ಷತೆ ಕಾಳು, ಕೆಂಪು ಅಕ್ಷತೆ ಕಾಳು ಏನು ಮಾಡಬೇಕು? ಹೂವಾದರೆ ಅದನ್ನು ಎತ್ಕೊಂಡೋಗಿ ಎಲ್ಲೋ ತುಳಸಿ ಗಿಡಕ್ಕೋ ಮರಕ್ಕೋ ಎಲ್ಲ ಹಾಕ್ತೀರ. ಅದೇ ಈ ಅಕ್ಷತೆ ಕಾಳು ಏನು ಮಾಡಬೇಕು? ಆ ಅಕ್ಷತೆ ಕಾಳನ್ನ ನೀವು ಒಂದು ಡಬ್ಬಿಲಿ ಶೇಖರಣೆ ಮಾಡಿ ಇಟ್ಕೋಬೇಕು. ಯಾಕೆ 1 ತಿಂಗಳ ತನಕನೂ ಇರುತ್ತಲ್ವ. ಹೂವು ಇರೋ ದಿವಸ ಹೂವು ಹಾಕಿ, ಹೂವು ಇರೋ ದಿವಸ ಕೆಂಪು ಅಕ್ಷತೆ ಮಾಡಿ ಕಾಳಿ, ಅಂದರೆ ಅದು ಯಾವುದೇ ರೀತಿ ಅಕ್ಕಿ ಮುರಿದಿರಬಾರ್ದು, ಆ ರೀತಿ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು ಅದನ್ನು ಒಂದು ಡಬ್ಬಿಲಿ ಶೇಖರಣೆ ಮಾಡಿ ಇಟ್ಕೊಳ್ಳಿ. ಅದನ್ನು ನೀವು ಹೋಗ್ಬೇಕಾದ್ರೆ, ಯಾವುದಾದ್ರು ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಈ ಮಂತ್ರ ಹೇಳಿಕೊಂಡು ಅದನ್ನು ನಿಮ್ಮ ತಲೆ ಮೇಲೆ ಅಥವಾ ನಿಮ್ಮ ಜೇಬ್ನಲ್ಲೋ ಪರ್ಸ್ನಲ್ಲೋ ಇಟ್ಕೊಂಡು ಹೋದಾಗ ನಿಮ್ಮ ಕೆಲಸಗಳೆಲ್ಲ ಕಾರ್ಯಸಿದ್ಧಿ ಆಗುತ್ತೆ. ಆ ಗಣೇಶನೇ ನಿಮ್ಮ ಹಿಂದೆ ಬರ್ತಾನೆ. ಅಷ್ಟು ಅದ್ಭುತವಾದಂಥ ಈ ಮಂತ್ರ. ಸಾಮಾನ್ಯಗೆ ಈ ಒಂದು ಮಂತ್ರ ಹೇಳಬೇಕು ಅಂತಂದರೆ ಭಾಳನೇ ಇದಾಗಿರಬೇಕು, ಬೇಗ ಒಲಿಯುವಂಥ ಪ್ರಸನ್ನ ಗಣಪತಿ ಅಂತ ಅದಕ್ಕೆ ಹೇಳೋದು. ಬೇಗ ಪ್ರಸನ್ನ ಆಗ್ತಾನೆ ಅನ್ನೋದಕ್ಕೆ ಈ ಪ್ರಸನ್ನ ಗಣಪತಿ ಅಂತ ಹೇಳ್ತಾರೆ. ಹಾಗಾಗಿ ಬಾಂಧವರೇ, ಈ ಒಂದು ವಿಡಿಯೋ ನಿಮಗೆ ಭಾಳ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಮಕ್ಕಳಿಗೆ ಎಕ್ಸಾಮ್ ಬರ್ತಿದೆ, ಖಂಡಿತ ಈ ಮಂತ್ರಗಳು ಹೇಳ್ಕೊಂಡು ಇಂಥ ಒಂದು ತಾಯ್ತನ ಮಾಡಿ ಅವ್ರಿಗೆ ಕೂಡ ಕಟ್ಬೋದು. ಇದನ್ನು ನೀವು ಯಾರಿಗಾದ್ರೂ ಈ ಥರ ತಾಯ್ತ ಬರೆದುಬಿಟ್ಟು ಪೂಜೆ ಎಲ್ಲ ಮಾಡಿದ್ರು 1 ತಿಂಗಳ ಮೇಲೆ ಅವ್ರಿಗೆ ಆ ತಾಯ್ತನ ನೀವು ಧಾರಣೆ ಮಾಡ್ಕೋಬೋದು. ನೀವು ಕೂಡ ಮಾಡ್ಕೋಬೋದು. ನಿಮ್ಮ ಕೆಲಸಗಳಾಗ್ಬೋದು, ನಿಮ್ಮ ಮಾತುಗಳಾಗ್ಬಾರ್ದು, ಪ್ರತಿಯೊಂದಲ್ಲೂ ಆ ಗಣೇಶ ಬಂದು ನುಡಿಸ್ತಾನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.